10 ಲಕ್ಷ ಎಫ್ ಡಿ ಮಾಡಿದ್ದೀರಾ. ಈ ಒಂದು ರೂಲ್ ಗೊತ್ತಿಲ್ಲ ಅಂದರೆ ದೊಡ್ಡ ತಪ್ಪು ಮಾಡ್ತಿದ್ದೀರಾ ಅಂತ ಅರ್ಥ. ನೀವೇನಾದರೂ 5 ಲಕ್ಷಕ್ಕಿಂತ ಜಾಸ್ತಿ ಅಮೌಂಟ್ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದರೆ ಈ ರೀಲ್ನ ಮಿಸ್ ಮಾಡಿದೆ ನೋಡಿ. ಯಾಕಂದರೆ ಬ್ಯಾಂಕಲ್ಲಿ ಒಂದು ರೂಲ್ ಇದೆ, ತುಂಬ ಜನರಿಗೆ ಗೊತ್ತೇ ಇರೋದಿಲ್ಲ. ಒಂದು ಪ್ರಶ್ನೆ ಕೇಳ್ತೀನಿ, ನಿಜ ಹೇಳಿ. ಬ್ಯಾಂಕಲ್ಲಿ 10 ಲಕ್ಷಕ್ಕಿಂತ ಜಾಸ್ತಿ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದರೆ ಅದು 100% ಸೇಫ್ ಅಂತ ನಂಬ್ತೀರಾ? ತುಂಬ ಜನ ಎಸ್ ಅಂತಾರೆ. ಆದರೆ ಕತೆ ಶುರು ಆಗೋದೇ ಇಲ್ಲಿಂದ. ಇಂಡಿಯಾದಲ್ಲಿ DICGC ಅನ್ನೋ ಒಂದು ಡೆಪಾಸಿಟ್ ಇನ್ಶೂರೆನ್ಸ್ ಇದೆ. ಒಂದು ಬ್ಯಾಂಕಲ್ಲಿ ಒಬ್ಬ ಡೆಪಾಸಿಟರ್ಗೆ ಪ್ರಿನ್ಸಿಪಲ್ ಮತ್ತು ಇಂಟ್ರೆಸ್ಟ್ ಎರಡೂ ಸೇರಿ 5 ಲಕ್ಷದವರೆಗೆ ಮಾತ್ರ ಇನ್ಶೂರೆನ್ಸ್ ಕವರ್ ಇರುತ್ತೆ. ಬ್ಯಾಂಕ್ ಏನಾದರೂ ದಿವಾಳಿ ಆದರೆ ನಿಮಗೆ ಸಿಗೋದು ಕೇವಲ 5 ಲಕ್ಷ ಮಾತ್ರ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ 5 ಲಕ್ಷಕ್ಕಿಂತ ಜಾಸ್ತಿ ನಿಮ್ಮ ಹತ್ರ ಏನಾದರೂ ಅಮೌಂಟ್ ಇದ್ದರೆ ಬೇರೆ ಬೇರೆ ಬ್ಯಾಂಕಲ್ಲಿ ಫಿಕ್ಸ್ಡ್ ಡೆಪಾಸಿಟ್ನ ಮಾಡಿ. ಇಲ್ಲಾಂದರೆ ನಿಮ್ಮ ಗೋಲ್ಗೆ ತಕ್ಕಂತೆ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿ. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಫಿಕ್ಸ್ಡ್ ಡೆಪಾಸಿಟಲ್ಲಿ 6% ಗ್ಯಾರಂಟಿ ರಿಟರ್ನ್ಸ್ ಇರುತ್ತೆ. ಸಿಂಪಲ್ ಆಗಿರುತ್ತೆ, ಮಾರ್ಕೆಟ್ ಟೆನ್ಷನ್ ಇರೋದಿಲ್ಲ. ಆದರೆ ಆರ್ಬಿಟ್ರಾಜ್ ಫಂಡ್ ಅಂದರೆ ಮಾರ್ಕೆಟ್ ಲಿಂಕ್ಡ್ ಸ್ಟ್ರಾಟಜಿ. ಅದು ಸಾಮಾನ್ಯವಾಗಿ ಕಡಿಮೆ ವಾಲಟಿಲಿಟಿ ಇರುತ್ತೆ. ಹಲವರಿಗೆ ಟ್ಯಾಕ್ಸ್ ಎಫಿಷಿಯನ್ಸಿ ಆಪ್ಷನ್ ಸಿಗುತ್ತೆ. ಸ್ಮಾರ್ಟ್ ಇನ್ವೆಸ್ಟರ್ಸು ಎಷ್ಟು ರಿಟರ್ನ್ ಬರುತ್ತೆ ಅಂತ ಕೇಳೋದಿಲ್ಲ, ಅವ್ರು ಕೇಳೋದು ಅವರ ಗೋಲ್ ಏನು, ಟ್ಯಾಕ್ಸ್ ಎಷ್ಟು ಕಟ್ಟಾಗುತ್ತೆ, ಲಿಕ್ವಿಡಿಟಿ ಹೇಗಿದೆ, ರಿಸ್ಕ್ ಎಷ್ಟಿದೆ, ಇದೆಲ್ಲ ಯೋಚನೆ ಮಾಡ್ತಾರೆ. ನಿಮ್ಮ ಹತ್ರ ಏನಾದ್ರು 10 ಲಕ್ಷ ಇದೆಯಾ, ಫಿಕ್ಸ್ಡ್ ಡೆಪಾಸಿಟ್ ಮಾಡಬೇಕಾ ಅಥವಾ ಆರ್ಬಿಟ್ರಾಜ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕಾ ಅನ್ನೋ ಕನ್ಫ್ಯೂಷನಲ್ಲಿದ್ದರೆ ಗೈಡ್ ಅಂತ ಕಮೆಂಟ್ ಮಾಡಿ. ನಾನು ಫ್ರೀ ಕಂಪ್ಯಾರಿಸನ್ ಗೈಡ್ನ ನಿಮಗೆ ಸೆಂಡ್ ಮಾಡ್ತೀನಿ. ಅದನ್ನು ತಿಳ್ಕೊಂಡು ಇನ್ವೆಸ್ಟ್ ಮಾಡಿ. ಕೋಟಿ ಕನಸು ಅಕಾಡೆಮಿನ ಫಾಲೋ ಮಾಡಿ. ಯಾಕಂದರೆ ಸ್ಕೂಲಲ್ಲಿ ಹೇಳ್ಕೊಡ್ತಾ ಇರೋಂಥ ಮನಿ ನಾಲೆಡ್ಜ್ನ ಇಲ್ಲಿ ಹೇಳ್ಕೊಡ್ತೀವಿ. ಬಯೋದಲ್ಲಿ ಕಾಣ್ತಾ ಇರೋಂಥ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ ಡೈಲಿ ಫೈನಾನ್ಷಿಯಲ್ ಅಪ್ಡೇಟ್ಸ್ನ ಪಡ್ಕೊಳ್ಳಿ.